ಪ್ರತಿಯೊಬ್ಬ ಸಹ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಎಲ್ಲೇ ಯಾವುದೇ ರೀತಿಯ ಚುನಾವಣೆ ಸಮಿತಿಯ ಉಲ್ಲಂಘನೆಯಲ್ಲಿ ಅದನ್ನು ಆ ಒಂದು ಆ್ಯಪ್ ಮುಖಾಂತರ ಅವರು ಅಪ್ಲೋಡ್ ಮಾಡೋದ್ರಿಂದ ನಮಗೆ ಇಮಿಡಿಯೇಟ್ ನಮಗೆ ಅದು ಡಿ ಸಿ ಅಲ್ಲಿ ಹೋಗುತ್ತೆ. ನಂತರ ಅದು ಕನ್ಸೆಂಟ್ ಯಾರು FST ಇರ್ತಾರೆ FST ಅವರಿಗೆ ಅಥವಾ ಇನ್ವೆಸ್ಟಿಗೇಷನ್ ಆಫೀಸರ್ ಇರ್ತಾರೆ ಅವ್ರಿಗೆ ಅದು ಹೋಗುತ್ತೆ. ಅವರು ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ನಂತರ ನಮ್ಮ ಏರ್ಲಾಗಿಗೋಸ್ಕರ ನಾವು ಅದನ್ನು ಇನ್ವೆಸ್ಟ್ ಮಾಡೋದು ಸರಿ ಇದೆಯಾ ತಪ್ಪಿದೆಯಾ, ಅದನ್ನೇ ನೆಕ್ಸ್ಟು ಅದನ್ನು ಡ್ರಾಪ್ ಮಾಡಬೇಕಾ ಅಥವಾ ಡಿಸ್ಪೋಸ್ ಮಾಡಬೇಕಾ ಅಥವಾ ಅದರಲ್ಲಿ ಇನ್ನೂ ಫರ್ದರ್ ಆಕ್ಷನ್ FIR ಮಾಡಬೇಕು ಅನ್ನೋ ಕ್ರಮ ತಗೊಳ್ಳೋಕ್ಕೆ ನಮಗೆ ಹೆಲ್ಪ್ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಮತ್ತೆ ಮನವಿ ಮಾಡ್ತಾ ಇದ್ದೇನೆ, ಈ CG ಆ್ಯಪನ್ನು ದಯವಿಟ್ಟು ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ತಮ್ಮ ಒಂದು ಪ್ರಕಟಣೆ ಕೊಡಲಿಕ್ಕೆ ನಾನು ಕೋರ್ತಾ ಇದ್ದೇನೆ. ಇದಾದ ನಂತರ ತಾವು ಸಹ ಈ ಒಂದು ಆ್ಯಪನ್ನು ಡೆವಲಪ್ ನಾನು ಕೋರ್ತಾ ಇದ್ದೇನೆ. ನಂತರ ನಮ್ಮಲ್ಲಿ ಏನು ಜನರ ಒಂದು ಎಲೆಕ್ಷನ್ ಸಂಬಂಧಪಟ್ಟಾಗೇ ಒಂದು ನೇಷನ್ ವೈಡ್ ಒಂದು ಹೆಲ್ಪ್ಲೈನ್ ಇದೆ 1950 ಅಂತ ಹೇಳ್ಬಿಟ್ಟು. 1950 ಅನ್ನೋಂಥದ್ದು ನಮ್ಮದು ಎಲೆಕ್ಷನ್ ಕಮಿಷನ್ದು ಹೆಲ್ಪ್ಲೈನು. ಅದು ಸಹ ಸದಾ ಚಾಲ್ತಿಯಲ್ಲಿರುತ್ತೆ. ಅದಕ್ಕೂ ಸಹ ಯಾವುದೇ ಸಹ ಈ ಹೆಲ್ಪ್ಲೈನು ಬರೀ FCC ಕಂಪ್ಲೇಂಟ್ಗೆ ಮಾತ್ರ ಅಲ್ಲ, ಚುನಾವಣೆ ಸಂಬಂಧಪಟ್ಟ ಹಾಗೆ ಅವರ ಎಲೆಕ್ಟಲ್ ಓದಿರ್ಬೋದು, ಅವ್ರಿಗೆ ಯಾವ PCA ಅವರು ಯಾವ ಕಾನ್ಸ್ಟಿಟ್ಯೂನ್ಸಿ ಅವರ ಕ್ಯಾಂಡಿಡೇಟ್ ಯಾರು ಅನ್ನೋದೆಲ್ಲ ತಿಳ್ಕೊಳ್ಳೋಕ್ಕೆ ಇವನ್ನ 50 ಹೆಲ್ಪ್ ಆಗ್ತಾ ಇದೆ. ಅದನ್ನು ಸಹ ಎಲ್ಲರೂ ಬಳಸಲಿಕ್ಕೆ ನಾನು ಕೊಡ್ತಾ ಇದ್ದಾನೆ. ಮತ್ತು ನಮ್ಮಲ್ಲಿ ನ್ಯಾಷನಲ್ ಗ್ರೀವೆನ್ಸ್ ರಿಡ್ರೆಸಲ್ ಪೋರ್ಟಲ್ ಅಂತ NGRS ಅಂತ ಹೇಳ್ಬಿಟ್ಟು ಒಂದು ಪೋರ್ಟಲ್ ಇದೆ. ಅದು ಸಹ ಇದು ದೂರುಗಳನ್ನು ದಾಖಲಿಸಬಹುದು. ಸೊ ಅದು ನೇರವಾಗಿ ನಮ್ಮ ನ್ಯೂ ಡೆಲ್ಲಿ ಎಲೆಕ್ಷನ್ ಕಮಿಷನಿಂದ ಅದು ಮಾನಿಟರ್ ಆಗ್ತಾ ಇರುತ್ತೆ. ಸೊ ಆ ದೂರುಗಳನ್ನ ಅದನ್ನು ಸಹ ದಾಖಲಿಸಬಹುದು. ಸೊ ಈ MCC ಸಂಬಂಧಪಟ್ಟ ಹಾಗೆ ಇನ್ನೊಂದು ವಯಸ್ಸು ಸಾಲದಲ್ಲಿ ದೂರಕ್ಕೆ ಹಲವಾರು ಮಾರ್ಗಗಳನ್ನ ನಾವಿಲ್ಲಿ ನೋಡ್ತಿದ್ದೀವಿ. ಒಂದು ಸಿರಿಜಲ್ ಆಗಿರ್ಬೋದು, ಹೆಲ್ಪ್ಲೈನ್ ಇರ್ಬೋದು, ಮತ್ತು ನಮ್ಮ NGRS ಪೋರ್ಟಲ್ ಇರ್ಬೋದು, ಅದೆಲ್ಲನೂ ಇದೆ. ಅದೆಲ್ಲ ಬಳಸ್ಕೊಳ್ಳೋಕ್ಕೆ ನಾನು ತಮ್ಮ ಮುಖಾಂತರ ಕೋರ್ತಾ ಇದ್ದೇನೆ. ಮುಂದುವರೆದು ಏನು ನಮ್ಮದು ಈಗ ಕಳೆದ ಎಲೆಕ್ಷನ್ ಸಹ ನಾವು ಹೋಮ್ ವೋಟಿಂಗನ್ನು ಮಾಡಿದ್ವಿ. ಫಾರ್ಮ್ 12 ಅಂತ ಹೇಳ್ಬಿಟ್ಟು ಇಶ್ಯೂ ಮಾಡಿ ಯಾರು ಸಿಟಿಸನ್ಸ್ ಇದ್ದಾರೆ, ನಂತರ PWDs ಇದ್ದಾರೆ, ಮತ್ತು ಕೋವಿಡ್ ಅವರಿದ್ದಾರೆ. ಸೊ ಅವರೆಲ್ಲರೂ ಹೋಮ್ ವೋಟಿಂಗನ್ನ ಮಾಡಿಸಿದ್ವಿ. ಸೊ ಈ ವರ್ಷ ಸ್ವಲ್ಪ ಬದಲಾವಣೆ ಏನು ಅಂತಂದರೆ, ಕಳೆದ ವರ್ಷ ನಾವು 80 ವರ್ಷ ಮೇಲ್ಪಟ್ಟವರಿಗೆ ಹೋಮ್ ವೋಟಿಂಗನ್ನು ಮಾಡಿಸಿದ್ವಿ. ಆದರೆ ಈ ವರ್ಷ ಅದನ್ನು ಸ್ವಲ್ಪ ಅಮೆಂಡ್ ಮಾಡಿ 85 ಇಯರ್ಸ್ 80 ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟವರಿಗೆ ಹೋಮ್ ವೋಟಿಂಗನ್ನು ಮಾಡಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಅಮೆಂಡ್ಮೆಂಟ್ ಆಗಿದೆ. ಅದರ ಪ್ರಕಾರ ನಮ್ಮಲ್ಲಿ ನೋಡೋದಾದರೆ 4213 ಅಂದರೆ ಇದು ಬೋತ್ ನಮ್ಮ 85+ PWDs ಫಿಸಿಕಲಿ ಹ್ಯಾಂಡಿಕ್ಯಾಪ್ ಏನಿರ್ತಾರೆ ಅವರು ಇಬ್ಬರು ಸೇರಿಸಿ ನಮ್ಮ ಒಂದು KGF ಕಾನ್ಸ್ಟಿಟ್ಯೂನ್ಸಿನಲ್ಲಿ 4213 ಜನ ಇದ್ದಾರೆ ಹೇಳ್ಬಿಟ್ಟು ನಮ್ಮ ಎಲೆಕ್ಟ್ರಲ್ ರೋಲಲ್ಲಿ ನಮಗೆ ಬಂದಿದೆ. ಈಗ ನಮ್ಮ ಎಲ್ಲ BLOsಗಳು ಏನು ಮಾಡ್ತಾರೆ, ಇವತ್ತಿಂದಲೇ ನಮ್ಮ ಎಲ್ಲ BLOಗಳು ಈ ಫಾರ್ಮ್ 12 ಅಂತ ಇರುತ್ತೆ, ಅಂದರೆ ಅದನ್ನು ಅವ್ರು ರಿಕ್ವೆಸ್ಟ್ ಕೊಡಲಿಕ್ಕೆ ಯಾರಿಗೆ ಬೇಕು ಅಂತ ಹೇಳ್ಬಿಟ್ಟು 100% ಇಷ್ಟು ಜನಕ್ಕೂ ನಾವು ತಲುಪಿಸ್ತೇವೆ. 4513 ಜನಕ್ಕೂ ನಾವು ಅದನ್ನು ಫಾರ್ಮ್ಸ್ನ ತಲುಪಿಸ್ತೇವೆ. ಆದಮೇಲೆ ಅದರಲ್ಲಿ ಯಾರು ನಾವು ಮನೆ ಜಸ್ಟ್ ನಮಗೆ ಯಾರು ಎಲಿಜಿಬಲ್ ಇರುತ್ತೆ, ಇದನ್ನು ಈಸ್ಕೊಂಡಂಥವ್ರು ಅಥವಾ ತೊಗೊಂಡಂಥವ್ರು ಎಷ್ಟು ಜನ ಆಫ್ ಮಾಡ್ಕೊಂಡು ಅವ್ರು ಬಿಟ್ಟಿರುತ್ತೆ. ಅವರು ಹೋಮ್ ವೋಟಿಂಗ್ ಬೇಕಾದ್ರೂ ಆಫ್ ಮಾಡ್ಕೋಬಹುದು ಅಥವಾ ನಮ್ಮ ಮತಗಟ್ಟೆಗೆ ಬಂದು ಮತ ಚಲಾಯಿಸಲಿಕ್ಕೆ ಬರ್ಬೋದು. ಸೊ ಆದಷ್ಟು ನಾವು ಕೇಳೋದು ಏನು ಅಂತಂದರೆ, ನಮ್ಮ ಎಲ್ಲ ಇರೋದು ಆದಷ್ಟು ಮತಗಟ್ಟೆಗೆ ಬಂದು ಒಂದು ಮತ ಚಲಾಯಿಸಿದ್ರೆ ಅವ್ರಿಗೂ ಒಂದು ನಮ್ಮ ಒಂದು ದಿನದ ಏನೋ ಹಬ್ಬ ಇರುತ್ತೆ, ಫೆಸ್ಟಿವಲ್ ಡೆಮೋಕ್ರಸಿ ಫೆಸ್ಟಿವಲ್ ಅಂತ ಇರುತ್ತೆ, ಫೆಸ್ಟಿವಲ್ ಡೆಮೋಕ್ರಸಿ ಅಂತ ಹೇಳ್ಬಿಟ್ಟು ಅದರಲ್ಲಿ ಪಾಲ್ಗೊಳ್ಳೋಕ್ಕೆ ಒಂದು ಅವಕಾಶ ಇರುತ್ತೆ. ಸೊ ಹಾಗಾಗಿ ಆದಷ್ಟು ನಾವು ಪೋಲಿಂಗ್ ಸ್ಟೇಷನ್ಗೆ ಬಂದು ವೋಟಿಂಗ್ ಮಾಡ್ತೀವಿ. ಸೊ ಆಗದೆ ಇರೋಂಥವ್ರು ನಮ್ಮ ಈ ಹೋಮ್ ವೋಟಿಂಗನ್ನು ಬಳಸ್ಕೊಬಹುದು. ಸೊ ನಂತರ ಏನು ನಮಗೆ ಈಗ ಏನು ನಿನ್ನೆ ತಾನೇ ತಮ್ಮೆಲ್ಲ ಗೊತ್ತಿರೋ ಹಾಗೆ ಫಸ್ಟ್ ರೌಂಡ್ ರ್ಯಾಂಡಮೈಸೇಷನನ್ನು ನಮ್ಮ ಜಿಲ್ಲಾ ಹಂತದಲ್ಲಿ ಮಾಡಿ ನಮಗೆ ಬರಬೇಕಾದಂತಹ EVM ಮೆಷಿನ್ಸ್ನ ಕಳಿಸ್ಕೊಟ್ಟಿದ್ದಾರೆ. ಸೊ ಇದಾದ ನಂತರ ನಾವು ಏನು ಮಾಡ್ತೀವಿ, ನಮ್ಮದು ಒಂದು ಕೈಂಡ್ ಆಫ್ ಇವೆಂಟ್ಸನ್ನು ನಾವು ಹಾಕ್ಕೊಂಡಿದ್ದೇವೆ. ಸೊ ಇದು ವೇರಿ ಆಗ್ಬೋದು, ನಾವೇನು ಇಂಥದಿಂದಲೇ ಮಾಡ್ತೀವಿ ಅಂತ ಇದು ಇರಲ್ಲ. ನಮಗೆ ಅಲ್ಲಿಂದ ಬರುವಂತಹ ECಯಿಂದ ಬರುವಂತಹ VCಗಳಿರ್ಬೋದು ಅಥವಾ ಬೇರೆ ಲೈಸೆನ್ಸ್ ಮೇಲೆ ಇದು ಹಿಂದೆ ಮುಂದೆ ಆಗ್ತವೆ. ಸೊ ನಾವು ನೆಕ್ಸ್ಟ್ ಇವತ್ತು ಫಸ್ಟ್ ಪೋಲಿಂಗ್ ಪರ್ಸನಲ್ ರ್ಯಾಂಡಮೈಸೇಷನ್ ಆಗುತ್ತೆ. ಅಂದರೆ ನಮ್ಮ ಜಿಲ್ಲಾ ಕಚೇರಿಯಲ್ಲ ಆಗ್ತಾ ಇದೆ ಅಂತಂದರೆ ಯಾವ ಫಾರ್ಮ್ಸ್ ಯಾರ್ಯಾರು ಚುನಾವಣೆಯಲ್ಲಿ ಯಾರು PRO, ಯಾರು APRO, ಯಾರು PO1, PO2 ಅನ್ನೋದನ್ನು ಇವತ್ತು ಆಗುತ್ತೆ. ನಂತರ ಏನು ಸೆಕೆಂಡ್ ಲೆವೆಲ್ ರ್ಯಾಂಡಮೈಸೇಷನ್ ಪೋಲಿಂಗ್ ಪರ್ಸನಲ್ಸು ಅದು 6ನೇ ತಾರೀಕು ಆಗುತ್ತೆ. ನಂತರ ನಮ್ಮದು ಏನು EVM ನಾವು ರ್ಯಾಂಡಮೈಸೇಷನ್ನ
10ನೇ ತಾರೀಕು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಈ ಡೇಟ್ ಬೇರೆ ಆಗುತ್ತೆ. ಮತ್ತು ಅದಾದ ನಂತರ ನಮ್ಮ ಏನು ಈಗ ಆಲ್ರೆಡಿ ನಮ್ಮ ಹತ್ರ ರಿಸೀವ್ ಆಗಿದ್ದಾವೆ ಇ ವಿ ಮೆಷಿನ್ಸು, ಅದರ ಕಮಿಷನಿಂಗನ್ನು ನಾವು ಸುಮಾರು ಒಂದು 15-16 ತಾರೀಕು ಆಜುಬಾಜಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ. ನಂತರ ನಮ್ಮದು ಏನು ಸೆಕೆಂಡ್ ಲೆವೆಲ್ ಪೋಲಿಂಗ್ ಪರ್ಸನಲ್ ಏನೋ ಟ್ರೈನಿಂಗ್ ಇರುತ್ತೆ, ಅದನ್ನು ನಾವು ಒಂದು 18ನೇ ತಾರೀಕು ಅಷ್ಟೊತ್ತಿಗೆ ಒಂದು ಪೋಲಿಂಗ್ ಪರ್ಸನಲ್ ಟ್ರೈನಿಂಗ್ ಅದನ್ನು ಮಾಡ್ಕೊತೇವೆ. ನಂತರ ದಿನಾಂಕ ಒಂದು 19 ಏಪ್ರಿಲ್ನಿಂದ 23 ಏಪ್ರಿಲ್ ಆ ಒಂದು ಟೈಮ್ ಪೀರಿಯಡಲ್ಲಿ, ಅದು ಡೇಟ್ಸ್ ಬೇರೆ ಆಗ್ಬೋದು, ಅಲ್ಲಿ ನಾವು ಹೋಮ್ ವೋಟಿಂಗ್ ಏನು ಹೇಳಿದೆ 4,213 ಜನ ಎಲಿಜಿಬಲ್ ಇದ್ದಾರೆ. ಅದರಲ್ಲಿ ಯಾರು ಆಪ್ಟ್ ಮಾಡ್ತಾರೆ, ಆಪ್ಟ್ ಮಾಡಿರೋರಿಗೆ ಆ ಒಂದು ಪೀರಿಯಡ್ನಲ್ಲಿ ನಾವು ಅವ್ರಿಗೆ ಹೋಮ್ ವೋಟಿಂಗನ್ನು ಮಾಡಿಸ್ತೇವೆ. ನಂತರ ಏನು ನಮ್ಮದು ಏನು 26ನೇ ತಾರೀಕು ವೋಟಿಂಗ್ ಇದೆ, ಅದಕ್ಕಿಂತ ಒಂದಿನ ಮುಂಚೆ 25ನೇ ತಾರೀಕು ಏಪ್ರಿಲ್ ನಮ್ಮಲ್ಲಿ ಮಸ್ಟಿಂಗ್ ಆಗುತ್ತೆ. ಮಸ್ಟಿಂಗ್ ಆಗಿ 26 ತಾರೀಕು ವೋಟಿಂಗ್ ಆಗುತ್ತೆ. ಅವತ್ತು ಸಂಜೆನೇ ಅವತ್ತು ವೋಟಿಂಗ್ ಮುಗಿದ್ಮೇಲೆ ಡಿಮಸ್ಟಿಂಗ್ ಸಹ ಆಗಿ ನಾವೊಂದು ಎಲೆಕ್ಷನ್ ನಮ್ಮದೇನು ಈವೆಂಟ್ಸ್ ಇದ್ದರೆ ಅದನ್ನು ನಾವು ಕೌಂಟಿಂಗ್ ಸೆಂಟರ್ನಲ್ಲಿ ಏನು ಸ್ಟ್ರಾಂಗ್ ರೂಮ್ ಮಾಡಿರ್ತಾರೆ ಅಲ್ಲಿಗೆ ತೊಗೊಂಡೋಗಿ ಸುಭದ್ರವಾಗಿ ಇಟ್ಟು ಇನ್ನು 4ನೇ ತಾರೀಕು ಜೂನ್ 4ಕ್ಕೆ ನಮ್ಮದು ಕೌಂಟಿಂಗ್ ಇದೆ, ಅವತ್ತು ಕೌಂಟಿಂಗ್ ಮಾಡುವಂಥ ಕೆಲಸ ನಡೆಯುತ್ತೆ. ಸೊ ಇದಿಷ್ಟು ಚುನಾವಣಾ ಪ್ರಕ್ರಿಯೆ ನಮ್ಮಲ್ಲಿ ಮುಂದೆ ನಡೆಯುತ್ತಿದೆ. ಧನ್ಯವಾದ. ನಮ್ಮಲ್ಲಿ ಎಲೆಕ್ಷನ್ ಡಿಕ್ಲೇರ್ ಆಗಿದ್ದು ಏನು ಡಿಕ್ಲೇರ್ ಆಗುತ್ತೆ, ಡಿಕ್ಲೇರ್ ಆದ 24 ಗಂಟೆಗಳಲ್ಲಿ ಗೌರ್ಮೆಂಟ್ ಬಿಲ್ಡಿಂಗ್ಸ್ ಏನಿರುತ್ತೆ ಆ ಗೌರ್ಮೆಂಟ್ ಬಿಲ್ಡಿಂಗ್ಸಲ್ಲಿ ಇರುವಂತಹ ಎಲ್ಲ ಈ ಥರ ಹೋರ್ಡಿಂಗ್ಸು, ಫ್ಲೆಕ್ಸು, ಬ್ಯಾನರ್ಸು ಎಲ್ಲ ತೆಗಿಬೇಕು ಅನ್ನೋ ನಿರ್ದೇಶನ ಇದೆ. ಆ ರೀತಿ ತೆಗೆದಿದ್ವಿ ಅಂತ ಹೇಳ್ಬಿಟ್ಟು ನಮಗೆ ಎಲ್ಲ ಕಚೇರಿಗಳಿಂದ ನಮಗೆ ಮಾಹಿತಿ ನಮಗೆ ಇದನ್ನ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಆಮೇಲೆ 48 hours ಒಂದು ರಿಪೋರ್ಟ್ನ ಕೊಟ್ಟಿರುತ್ತೆ. ಎಲ್ಲ ಪಬ್ಲಿಕ್ ಪ್ಲೇಸಸ್ಗಳು ನಮ್ಮ ಗೌರ್ಮೆಂಟ್ ಪಾರ್ಕ್ಸ್ ಇರ್ಬೋದು, ಬಸ್ ಸ್ಟ್ಯಾಂಡ್ಸ್ ಇರ್ಬೋದು, ಅಥವಾ ಪಬ್ಲಿಕ್ ಪ್ಲೇಸಸ್ ನಾವು ಏನು ರೀತಿ ಅನ್ನೋ ಸ್ಥಳಗಳು ಅದು ಸಹ ನಮ್ಮದು ಎಲ್ಲ ಈ ರೀತಿ ಹೋರ್ಡಿಂಗ್ಸು, ಫ್ಲೆಕ್ಸ್ ತೆಗೆದುಕೊತಿರುತ್ತೆ. ನಂತರ 72 hours ಒಳಗಡೆ ನಮಗೆ ಏನು ಎಲ್ಲ ನಮ್ಮ ಓಪನ್ ಪ್ಲೇಸಸ್ಸು, ಪಬ್ಲಿಕ್ ಓಪನ್ ಪ್ಲೇಸಸ್ ಇರುತ್ತೆ. ಪಬ್ಲಿಕ್ ಪಾರ್ಕ್ಸ್ ಅಲ್ಲ, ಓಪನ್ ಪ್ಲೇಸಸ್ ಏನೇ ಇರ್ಬೋದು, ಇವಾಗ ಪ್ರೈವೇಟ್ ಪ್ರಾಪರ್ಟಿನೂ ಇರ್ಬೋದು. ಅದರಲ್ಲಿ ಅದು ಎಲ್ಲಿ ಪಬ್ಲಿಕ್ಗೆ ವ್ಯೂ ಆಗುವಂತಹ ಈ ಥರ ಮೆಟೀರಿಯಲ್ಸ್ ಇರುತ್ತೆ ಅದನ್ನು ತೆಗಿಬೇಕು ಅಂತ ಇರುತ್ತೆ. ಸೊ ಈ ರೀತಿ ಎಲ್ಲ ತೆಗೆದಿದ್ದೀವಿ ಅಂತ ಹೇಳ್ಬಿಟ್ಟು ನಮಗೆ ನಾವೆಲ್ಲ ಏನು ಯಾರು ಅದನ್ನು ತೆಗಿಬೇಕಿರುವಂಥ ಪ್ರಾಜೆಕ್ಟ್ ಆಗ್ತಿರ್ತಾರೆ. ರೂರಲ್ ಅಲ್ಲಾದರೆ ನಮ್ಮ ಗ್ರಾಮ ಪಂಚಾಯತಿಗಳು, ಅರ್ಬನ್ ಅಲ್ಲಾದರೆ ನಮ್ಮ CMC ಅವರು ಮತ್ತು ನಮ್ಮೆಲ್ಲ ಗೌರ್ಮೆಂಟ್ ರೂಲ್ಸ್ಗಳು ಅದೆಲ್ಲರೂ ನಮಗೆ ವರದಿಯನ್ನು ನೀಡಿದರೆ ಅದನ್ನು ತೆಗೆದಿದ್ದೀವಿ ಅಂತ ಹೇಳ್ಬೋದು. ಇದು ಸಹ ಅದನ್ನು CVGIL ಆ್ಯಪ್ನಲ್ಲಿ ದೂರು ದಾಖಲಿಸುವ ದಾಖಲೆ ಎಲ್ಲರೂ ನಮ್ಮ ಪತ್ರಿಕೆ ಅಥವಾ ಮಾಧ್ಯಮದ ಮುಖಾಂತರ ಎಲ್ಲರೂ ಕೋರ್ತಾ ಇದ್ದಾರೆ.